Hello my dear learners, welcome back to English Classroom. Here this is K.N. Patil and in this video I am going to teach you active voice and passive voice. Dear learners, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಇಂಗ್ಲಿಷ್ನಲ್ಲಿ ಎರಡು ವಾಯ್ಸ್ಗಳು ಬರ್ತವೆ. ಮೊದಲನೇದು ಆಕ್ಟಿವ್ ವಾಯ್ಸ್ ಮತ್ತು ಎರಡನೇದು ಪ್ಯಾಸಿವ್ ವಾಯ್ಸ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಯಾವ ರೀತಿ ಪ್ಯಾಸಿವ್ ಸೆಂಟೆನ್ಸ್ಗಳನ್ನಾಗಿ ಕನ್ವರ್ಟ್ ಮಾಡೋದು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ಕೆಲವೊಂದಿಷ್ಟು ಬೇಸಿಕ್ ರೂಲ್ಸ್ಗಳಿವೆ. ಆ ರೂಲ್ಸ್ಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಡೀಟೇಲ್ ಆಗಿ ಒಂದೊಂದಾಗಿ ಅಧ್ಯಯನ ಮಾಡೋಣ. ಈ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಮಾಡಲಿಕ್ಕೆ ಬೇಸಿಕ್ಕಾಗಿ 3 ವಿಷಯಗಳು ನಿಮಗೆ ಗೊತ್ತಿರಬೇಕು. ಅದ್ಯಾವುದು ಅಂದರೆ ಎಲ್ಲ ಟೆನ್ಸ್ ಫಾರ್ಮ್ಗಳು ಅಂದರೆ ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಫ್ಯೂಚರ್, ಆ ಒಂದು 3 ಟೆನ್ಸ್ಗಳ ಒಂದು ಸ್ಟ್ರಕ್ಚರ್ ನಿಮಗೆ ಗೊತ್ತಿರಬೇಕು. ಅದೇ ರೀತಿ ವರ್ಬ್ ಫಾರ್ಮ್ಸ್ ಅಂದರೆ ಪ್ರೆಸೆಂಟ್, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸ್ ಏನಿದೆ ಅದರ ನಾಲೆಡ್ಜು ಕೂಡ ನಿಮಗೆ ಇರಬೇಕಾಗುತ್ತೆ. ಅದೇ ರೀತಿ ಒಂದು ವಾಕ್ಯವನ್ನು ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ಗಳನ್ನಾಗಿ ಯಾವ ರೀತಿ ಡಿವೈಡ್ ಮಾಡಬೇಕು ಅಂತಕ್ಕಂಥ ಒಂದು ಐಡಿಯಾ ಕೂಡ ನಿಮಗೆ ಇರಬೇಕಾಗುತ್ತೆ. ಈ 3 ವಿಷಯಗಳು ನಿಮಗೆ ಗೊತ್ತಿದ್ದರೆ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಸುಲಭವಾಗಿ ಅಧ್ಯಯನ ಮಾಡ್ಬೋದು ಮತ್ತು ಅದೇ ರೀತಿ ಆಕ್ಟಿವ್ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಕನ್ವರ್ಟ್ ಮಾಡೋದು ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಹಾಗಾದರೆ ಡಿಯರ್ ಲರ್ನರ್ಸ್, ಈಗ ನಾವು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಯಾವ ರೂಲ್ಸ್ಗಳನ್ನು ಫಾಲೋ ಮಾಡಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಕನ್ವರ್ಟ್ ಮಾಡಬಹುದು ಅಂತಕ್ಕಂಥದ್ದನ್ನು ಒಂದೊಂದೇ ರೂಲ್ಗಳನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಮೂವ್ ಆನ್ ಟು ದ ಟಾಪಿಕ್ ನೌ. ಫಸ್ಟ್ ರೂಲ್, ಸಪ್ರೇಟ್ ದ ಗಿವನ್ ಸೆಂಟೆನ್ಸ್ ಇಂಟು ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ಅಂದರೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ಗಳನ್ನಾಗಿ ಡಿವೈಡ್ ಮಾಡಬೇಕು. ಲುಕ್ ಎಟ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್. Manu sings a song. In this sentence, Manu is the subject, sings is the verb, and a song is the object of this sentence. And second example, Shankar ate mangoes. In this second sentence, Shankar is the subject, ate is the verb, and mangoes is the object of this sentence. ಈ ಮೇಲಿನ 2 ಎಕ್ಸಾಂಪಲ್ಗಳಲ್ಲಿ ಮನು ಮತ್ತು ಶಂಕರ್ ಅಂತಕ್ಕಂಥವು ಸಬ್ಜೆಕ್ಟ್ ಆಗಿವೆ, ಸಿಂಗ್ಸ್ ಮತ್ತು ಏಟ್ ಅಂತಕ್ಕಂಥವು ವರ್ಬ್ ಆಗಿವೆ ಮತ್ತು ಎ ಸಾಂಗ್ಸ್ ಆ್ಯಂಡ್ ಮ್ಯಾಂಗೋಸ್ ಅಂತಕ್ಕಂಥವು ಆಬ್ಜೆಕ್ಟ್ ಆಗಿವೆ. ಹಾಗಾಗಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ನಾವು ಈ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ಗಳನ್ನಾಗಿ ಡಿವೈಡ್ ಮಾಡಿಕೊಂಡ್ರೆ ಆ್ಯಕ್ಟಿವ್ ಸೆಂಟೆನ್ಸನ್ನು ಪ್ಯಾಸಿವ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಇದು ಮೊದಲನೇ ರೂಲ್ ಆಗಿದೆ. ರೂಲ್ ನಂಬರ್ 2, ಟರ್ನ್ ದ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಇಂಟು ಸಬ್ಜೆಕ್ಟ್. ಅಂದರೆ ಆ್ಯಕ್ಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಆಗಿರ್ತಕ್ಕಂತಹ ವರ್ಡನ್ನು ಪ್ಯಾಸಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಆಗಿ ಚೇಂಜ್ ಮಾಡಬೇಕಾಗುತ್ತೆ. ಲುಕ್ ಎಟ್ ದೀಸ್ ಎಕ್ಸಾಂಪಲ್ಸ್. ಮನು ಸಿಂಗ್ಸ್ ಎ ಸಾಂಗ್. ಇನ್ ದಿಸ್ ಸೆಂಟೆನ್ಸ್ ಎ ಸಾಂಗ್ ಈಸ್ ದ ಆಬ್ಜೆಕ್ಟ್ ಆಫ್ ದಿಸ್ ಸೆಂಟೆನ್ಸ್. ಸೊ ವೆನ್ ವಿ ಕನ್ವರ್ಟೆಡ್ ದಿಸ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್, a song becomes subject of the sentence. ಈ ಮೊದಲನೇ ಸೆಂಟೆನ್ಸಲ್ಲಿ ಎ ಸಾಂಗ್ ಅಂತಕ್ಕಂಥದ್ದು ಏನಾಗಿದೆ, ಆಬ್ಜೆಕ್ಟ್ ಆಗಿದೆ. ನಾವು ಆ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಎ ಸಾಂಗ್ ಅಂತಕ್ಕಂತಹ ವರ್ಡನ್ನು ನಾವು ಆ ಸೆಕೆಂಡ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಆಗಿ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಮೊದಲನೇ ಸೆಂಟೆನ್ಸಲ್ಲಿ ಅಂದರೆ ಆ್ಯಕ್ಟಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಆಗಿರ್ತಕ್ಕಂತಹ ವರ್ಡು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡುವಾಗ ಸಬ್ಜೆಕ್ಟ್ ಆಗಿ ಚೇಂಜ್ ಆಗುತ್ತೆ. ಆ್ಯಂಡ್ ಲುಕ್ ಎಟ್ ದ ಸೆಕೆಂಡ್ ಎಕ್ಸಾಂಪಲ್. ಶಂಕರ್ ಏಟ್ ಮ್ಯಾಂಗೋಸ್. ಇನ್ ದಿಸ್ ಸೆಂಟೆನ್ಸ್ ಆ ಮ್ಯಾಂಗೋಸ್ ಈಸ್ ದಿ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಇದು ಆ್ಯಕ್ಟಿವ್ ಸೆಂಟೆನ್ಸ್ ಆಗಿದೆ ಮತ್ತು ಈ ಸೆಂಟೆನ್ಸಲ್ಲಿ ಮ್ಯಾಂಗೋಸ್ ಅಂತಕ್ಕಂಥದ್ದು ಏನಾಗಿದೆ, ಆಬ್ಜೆಕ್ಟ್ ಆಗಿದೆ. ಅದನ್ನೇ ನಾವು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಮ್ಯಾಂಗೋಸ್ ವರ್ ಈಟನ್ ಬೈ ಶಂಕರ್. ಇಲ್ಲಿ ಏನಾಗಿದೆ ನೋಡಿ, ಆ ಮ್ಯಾಂಗೋಸ್ ಅಂತಕ್ಕಂತಹ ವರ್ಡು ಅಂದರೆ ಮೊದಲನೇ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಆಗಿರ್ತಕ್ಕಂತಹ ವರ್ಡು ಇಲ್ಲಿ
ಸಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ರೂಲನ್ನು ನೆನ್ಪಿಟ್ಕೊಳ್ಳಿ. ಆ್ಯಕ್ಟಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಆಗಿರ್ತಕ್ಕಂತಹ ವರ್ಡು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಗಿ ಕೆಲಸವನ್ನು ಮಾಡುತ್ತೆ. ರೂಲ್ ನಂಬರ್ 3. ಯೂಸ್ ದ ಬಿ ಫಾರ್ಮ್ according to the tense of the verb and according to the person and number of the noun in the subject position. ಅಂದರೆ ಆ ಕೊಟ್ಟಿರ್ತಕ್ಕಂತಹ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅಂತಕ್ಕಂಥದ್ದನ್ನು ಮೊದಲಿಗೆ ಗಮನಿಸಬೇಕು. ಮತ್ತು ಆ ಸೆಂಟೆನ್ಸಲ್ಲಿ ಯಾವುದು ಆಬ್ಜೆಕ್ಟ್ ಆಗಿರುತ್ತೋ ಅದು ಸಿಂಗ್ಯುಲರ್ ಇದೆನೋ ಅಥವಾ ಪ್ಲೂರಲ್ ಇದೆನೋ ಅದನ್ನು ಕೂಡ ನೋಡ್ಕೋಬೇಕು. ಅವೆರಡನ್ನು ನೋಡಿಕೊಂಡು ಅಂದರೆ ಟೆನ್ಸು ಮತ್ತು ಅ ಪರ್ಸನ್ ಸಿಂಗ್ಯುಲರ್ ಆರ್ ಪ್ಲೂರಲ್ ಅವೆರಡನ್ನು ನೋಡಿಕೊಂಡು ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಬಿ ಫಾರ್ಮ್ಸ್ ವರ್ಬನ್ನು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡಬೇಕಾದ್ರೆ ಆ ಸಬ್ಜೆಕ್ಟ್ ಸ್ಥಾನ ಆದಮೇಲೆ ಬಳಸಬೇಕಾಗುತ್ತೆ. ಲುಕ್ ಎಟ್ ದೀಸ್ ಫಾಲೋಯಿಂಗ್ ಎಕ್ಸಾಂಪಲ್ಸ್. ಮನು ಸಿಂಗ್ಸ್ ಎ ಸಾಂಗ್. When we converted this sentence into passive voice, it becomes a song is sung by Manu. ನೋಡಿ ಇಲ್ಲಿ ಏನಾಗಿದೆ, ಆ ಮೊದಲನೇ ಸೆಂಟೆನ್ಸ್ ಏನು ಆ್ಯಕ್ಟಿವ್ ವಾಯ್ಸ್ ಇತ್ತೋ ಅಲ್ಲಿ ಎ ಸಾಂಗ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಮತ್ತು ಆ ಸೆಂಟೆನ್ಸ್ ಆ ಪ್ರೆಸೆಂಟ್ ಫಾರ್ಮಲ್ಲಿ ಇದೆ. ಅದೇ ರೀತಿ ಎ ಸಾಂಗ್ ಅಂತಕ್ಕಂತಹ ಆಬ್ಜೆಕ್ಟ್ ಏನಾಗಿದೆ ಸಿಂಗ್ಯುಲರ್ ಆಗಿದೆ. ಹಾಗಾಗಿ ನಾವು ಆ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಎ ಸಾಂಗ್ ಆದಮೇಲೆ ಈಸ್ ಅಂತಕ್ಕಂತಹ ಬಿ ಫಾರ್ಮ್ ಅನ್ನು ಬಳಸಿದ್ದೀವಿ. ಯಾಕೆ ನಾವು ಈ ಬಿ ಫಾರ್ಮನ್ನು ಬಳಸಿದ್ದೀವಿ ಅಂದರೆ ಆ ಎ ಸಾಂಗ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ. ಅದೇ ರೀತಿ ಮೊದಲನೇ ಸೆಂಟೆನ್ಸ್ ಪ್ರೆಸೆಂಟ್ ಫಾರ್ಮಲ್ಲಿದೆ. ಹಾಗಾಗಿ ನಾವು ಇಲ್ಲಿ ಈಸ್ ಅಂತಕ್ಕಂತಹ ಬಿ ಫಾರ್ಮನ್ನು ಬಳಸಬೇಕಾಗುತ್ತೆ. ಅದೇ ರೀತಿ ಸೆಕೆಂಡ್ ಸೆಂಟೆನ್ಸನ್ನು ನೋಡಿ. ಶಂಕರ್ ಏಟ್ ಮ್ಯಾಂಗೋಸ್. ಈ ಒಂದು ಆ್ಯಕ್ಟಿವ್ ಸೆಂಟೆನ್ಸಲ್ಲಿ ಮ್ಯಾಂಗೋಸ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಮತ್ತು ಇದು ಪ್ಲೂರಲ್ ಫಾರ್ಮಲ್ಲಿದೆ. ಅದನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಏನಂತ ಚೇಂಜ್ ಮಾಡಿದ್ದೇವೆ ನೋಡಿ, ಮ್ಯಾಂಗೋಸ್ ವರ್ ಈಟನ್ ಬೈ ಶಂಕರ್. ಇಲ್ಲಿ ನೋಡಿ ಆ ಮೊದಲನೇ ಸೆಂಟೆನ್ಸು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿರೋದ್ರಿಂದ ಮತ್ತು ಆ ಮ್ಯಾಂಗೋಸ್ ಅಂತಕ್ಕಂಥದ್ದು ಪ್ಲೂರಲ್ ಫಾರ್ಮ್ ಆಗಿರೋದ್ರಿಂದ ವರ್ ಅಂತಕ್ಕಂತಹ ಬಿ ಫಾರ್ಮನ್ನು ಮ್ಯಾಂಗೋಸ್ ಆದಮೇಲೆ ಬಳಸಿದ್ದೇವೆ. ಹಾಗಾಗಿ ನೋಡಿ, ಯಾವುದೇ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಬೇಕಾದ್ರೆ ನಮಗೆ ಆ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ಅನ್ನೋದು ಮತ್ತು ಆಬ್ಜೆಕ್ಟ್ ಆಗಿರ್ತಕ್ಕಂತಹ ವರ್ಡು ಸಿಂಗ್ಯುಲರ್ ಇದೆಯೋ ಅಥವಾ ಪ್ಲೂರಲ್ ಇದೆಯೋ ಅಂತಕ್ಕಂಥದ್ದನ್ನು ಗಮನಿಸೋದು ತುಂಬ ಅವಶ್ಯಕವಾಗಿರುತ್ತೆ. ಹಾಗಾಗಿ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆಯೋ ನೋಡಿಕೊಂಡು ಮತ್ತು ಆ ಆಬ್ಜೆಕ್ಟ್ ಆಗಿರ್ತಕ್ಕಂತಹ ವರ್ಡು ಸಿಂಗ್ಯುಲರ್ ಇದೆಯೋ ಅಥವಾ ಪ್ಲೂರಲ್ ಇದೆಯೋ ನೋಡಿಕೊಂಡು ಅದಕ್ಕೆ ತಕ್ಕಂತಹ ಒಂದು ಬಿ ಫಾರ್ಮ್ ವರ್ಬನ್ನು ಪ್ಯಾಸಿವ್ ವಾಯ್ಸಲ್ಲಿ ಬಳಸಬೇಕಾಗುತ್ತೆ. ಆ ಸಬ್ಜೆಕ್ಟ್ ಆದಮೇಲೆ ಈ ಬಿ ಫಾರ್ಮ್ ವರ್ಬನ್ನು ಬಳಸಬೇಕಾಗುತ್ತೆ. ಆ ಬಿ ಫಾರ್ಮ್ ವರ್ಬ್ಸ್ ಯಾವುವಪ್ಪ ಅಂದರೆ ಆ್ಯಮ್, ಈಸ್, ಆರ್, ವಾಸ್, ವರ್, ಬಿ, ಬೀಯಿಂಗ್ ಮತ್ತು ಬೀನ್. ಇವುಗಳನ್ನು ನಾವು ಬಿ ಫಾರ್ಮ್ ವರ್ಬ್ಸ್ ಅಂತೇಳಿ ಕರಿತೇವೆ. ರೂಲ್ ನಂಬರ್ 4. ಯೂಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್. ಅಂದರೆ ಯಾವುದೇ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಲ್ಲಿ ಆ ವರ್ಬ್ ಯಾವುದೇ ಇರಲಿ, ಯಾವುದೇ ಫಾರ್ಮಲ್ಲಿರಲಿ, ಪ್ರೆಸೆಂಟಲ್ಲಿರಲಿ, ಪಾಸ್ಟಲ್ಲಿರಲಿ ಅಥವಾ ಪಾಸ್ಟ್ ಪಾರ್ಟಿಸಿಪಲಲ್ಲೇ ಇರಲಿ, ಅದನ್ನು ನಾವು ಆ ಪ್ಯಾಸಿವ್ ವಾಯ್ಸ್ನಲ್ಲಿ ಬಳಸಬೇಕಾದ್ರೆ ಅದನ್ನು ಯಾವಾಗಲೂ ಕೂಡ ನಾವು ಪಾಸ್ಟ್ ಪಾರ್ಟಿಸಿಪಲ್ ರೂಪದಲ್ಲೇ ಬಳಸಬೇಕಾಗುತ್ತೆ. ಇದನ್ನೇ ನಾವು ಶಾರ್ಟಾಗಿ V3 ಫಾರ್ಮ್ ಅಂತೇಳಿ ಕೂಡ ಕರಿತೇವೆ. ಲುಕ್ ಎಟ್ ದೀಸ್ ಫಾಲೋಯಿಂಗ್ ಎಕ್ಸಾಂಪಲ್ಸ್. ಮನು ಸಿಂಗ್ಸ್ ಎ ಸಾಂಗ್. ದಿಸ್ ಈಸ್ ಎ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್. ಹಿಯರ್ ದ ವರ್ಬ್ ಈಸ್ sings. When we change this sentence into passive voice, that word means sings becomes sung. Here in active voice sentence, sings is a V1 form verb, and when we converted that sentence into passive voice, that sings becomes sung, means V1 form becomes V3 form. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ಅನ್ನು ನೋಡಿ. ಶಂಕರ್ ಏಟ್ ಮ್ಯಾಂಗೋಸ್. ಇದು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್. ಅದನ್ನೇ ನಾವು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸನ್ನಾಗಿ ಮಾಡಿದಾಗ ಮ್ಯಾಂಗೋಸ್ ವರ್ ಈಟನ್ ಬೈ ಶಂಕರ್.
ಮತ್ತು ಆ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಲ್ಲಿ ಏಟ್ ಅಂತಕ್ಕಂತಹ ಆ ವರ್ಬ್ ಏನಿದೆಯೋ ಅದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಇದೆ, ಅಂದರೆ ಪಾಸ್ಟ್ ಫಾರ್ಮಲ್ಲಿದೆ. ಅದನ್ನೇ ನಾವು ಪ್ಯಾಸಿವ್ ವಾಯ್ಸ್ ಫಾರ್ಮಲ್ಲಿ ಈಟನ್ ಅಂತಕ್ಕಂತಹ V3 ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ರೂಪದಲ್ಲಿ ಬಳಸಿದ್ದೇವೆ. ರೂಲ್ ನಂಬರ್ 5, ಆ್ಯಡ್ ದ ಪ್ರಿಪೋಸಿಷನ್ ಬೈ. ಅಂದರೆ ಆ್ಯಕ್ಟಿವ್ ವಾಯ್ಸಲ್ಲಿರ್ತಕ್ಕಂತಹ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಫಾರ್ಮಲ್ಲಿ ಚೇಂಜ್ ಮಾಡಿದಾಗ ಬೈ ಅಂತಕ್ಕಂತಹ ಒಂದು ಪ್ರಿಪೋಸಿಷನನ್ನು ನಾವು ಬಳಕೆ ಮಾಡ್ತೇವೆ. ಲುಕ್ ಎಟ್ ದ ಫಾಲೋಯಿಂಗ್ ಎಕ್ಸಾಂಪಲ್. Manu sings a song. And when we converted this active voice sentence into passive voice, a song is sung by Manu. In this sentence, after the verb, we used by preposition. ಇಲ್ಲಿ ನಾವು ಏನು ಮಾಡಿದ್ದೇವೆ, ಎ ಸಾಂಗ್ ಈಸ್ ಸಂಗ್ ಆದಮೇಲೆ ಬೈ ಅಂತಕ್ಕಂತಹ ಒಂದು ಪ್ರಿಪೋಸಿಷನನ್ನು ಬಳಸಿದ್ದೇವೆ. ಮತ್ತು ನೆನಪಿರಲಿ, ಅದು ಆಬ್ಜೆಕ್ಟ್ಗಿಂತ ಮೊದಲೇ ಬಂದಿದೆ. ಮನು ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಮತ್ತು ಈ ಬೈ ಅಂತಕ್ಕಂತಹ ಪ್ರಿಪೋಸಿಷನ್ ಆ ಆಬ್ಜೆಕ್ಟ್ಗಿಂತ ಮೊದಲೇ ಬಂದಿದೆ. ಅದೇ ರೀತಿ ಸೆಕೆಂಡ್ ಸೆಂಟೆನ್ಸಲ್ಲಿ ನೋಡಿ, ಶಂಕರ್ ಏಟ್ ಮ್ಯಾಂಗೋಸ್. ಈ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಮ್ಯಾಂಗೋಸ್ ವರ್ ಈಟನ್ ಬೈ ಶಂಕರ್. ಇದು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್. ಈ ಒಂದು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಲ್ಲಿ ಶಂಕರ್ ಅಂತಕ್ಕಂತಹ ಒಂದು ಆಬ್ಜೆಕ್ಟ್ಗಿಂತ ಮೊದಲೇ ನಾವು ಆ ಬೈ ಅಂತಕ್ಕಂತಹ ಪ್ರಿಪೋಸಿಷನನ್ನು ಬಳಸಿದ್ದೇವೆ. ನೆನಪಿರಲಿ, ಈ ಒಂದು ಬೈ ಅಂತಕ್ಕಂತಹ ಪ್ರಿಪೋಸಿಷನ್ ವರ್ಬ್ ಆದಮೇಲೆ ಮತ್ತು ಆಬ್ಜೆಕ್ಟ್ಗಿಂತ ಮೊದಲು, ಅಂದರೆ ಇವೆರಡರ ಮಧ್ಯೆ ಬರುತ್ತೆ. ರೂಲ್ ನಂಬರ್ 6, ಚೇಂಜ್ ದ ಸಬ್ಜೆಕ್ಟ್ ಇಂಟು ದ ಆಬ್ಜೆಕ್ಟ್. ಅಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟಾಗಿ ಕೆಲಸ ಮಾಡ್ತಕ್ಕಂತಹ ವರ್ಡು ಪ್ಯಾಸಿವ್ ವಾಯ್ಸಾಗಿ ಚೇಂಜ್ ಮಾಡಿದಾಗ ಆಬ್ಜೆಕ್ಟಾಗಿ ಕೆಲಸವನ್ನು ಮಾಡುತ್ತೆ. ಲುಕ್ ಎಟ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್. ಮನು ಸಿಂಗ್ಸ್ ಎ ಸಾಂಗ್. ಇನ್ ದಿಸ್ ಸೆಂಟೆನ್ಸ್, ಮನು ಈಸ್ ದಿ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಆ್ಯಂಡ್ ವೆನ್ ವಿ ಕನ್ವರ್ಟೆಡ್ ದಟ್ ಸೇಮ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್, that Manu becomes object of the passive voice sentence. ಅಂದರೆ ಆ ಮೊದಲನೇ ವಾಕ್ಯದಲ್ಲಿ, ಅಂದರೆ ಮನು ಸಿಂಗ್ಸ್ ಎ ಸಾಂಗ್ ಅಂತಕ್ಕಂಥ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಏನಿದೆಯೋ ಆ ಸೆಂಟೆನ್ಸಲ್ಲಿ ಆ ಮನು ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ. ಮತ್ತು ಆ ಸೇಮ್ ಸೆಂಟೆನ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಆ ಮನು ಅಂತಕ್ಕಂತಹ ವರ್ಡು ಆ ಪ್ಯಾಸಿವ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲನ್ನು ನೋಡಿ, ಶಂಕರ್ ಏಟ್ ಮ್ಯಾಂಗೋಸ್. ಆ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಮ್ಯಾಂಗೋಸ್ ವರ್ ಈಟನ್ ಬೈ ಶಂಕರ್. ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಶಂಕರ್ ಅಂತಕ್ಕಂಥದ್ದು ಸಬ್ಜೆಕ್ಟಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಆ ವರ್ಡು ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಆಬ್ಜೆಕ್ಟ್ ಸ್ಥಾನದಲ್ಲಿ ಬಂದಿದೆ. ಈ ಒಂದು ರೂಲ್ ನಂಬರ್ 6 ಏನಿದೆಯೋ ಅದು ರೂಲ್ ನಂಬರ್ 2ಗೆ ವೆರಿ ನಿಯರೆಸ್ಟ್ ಆಗಿದೆ. ಯಾಕಂದರೆ ಆ ರೂಲ್ ನಂಬರ್ 2ದಲ್ಲಿ ನೋಡಿ, ಆಬ್ಜೆಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ಸಬ್ಜೆಕ್ಟಾಗಿ ಕನ್ವರ್ಟ್ ಮಾಡ್ತಾ ಇದ್ವಿ. ಅಂದರೆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಆಗ್ತಾ ಇತ್ತು. ಅದೇ ರೀತಿ ಈ ಒಂದು ರೂಲ್ ನಂಬರ್ 6ಅಲ್ಲೂ ಸಹ ಆ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಆ್ಯಕ್ಟಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಆಗಿರ್ತಕ್ಕಂತಹ ವರ್ಡು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಗಿ ಬರುತ್ತೆ. ಈ ಒಂದು ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಏನಿದೆಯೋ ಈ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಇದು ಮೊದಲನೇ ವಿಡಿಯೋ ಆಗಿದೆ. ಇನ್ನೂ ಅನೇಕ ವಿಡಿಯೋಗಳು ಈ ಒಂದು ಸೇಮ್ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಬರ್ತಾ ಇರ್ತವೆ. ಸೊ to watch those videos, don't forget to subscribe my channel and like this video. Thank you for watching. Take care, and in next class we can meet once again. Bye bye.